ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ ಒಂದಿಷ್ಟು ವಿಡಿಯೋಗಳಲ್ಲಿ ಬಣ್ಣ ಹಾಕಿರುವಂಥ ಹತ್ತಿ ಎಳೆಗಳು ಪರ್ಲ್ಸು ಯೂಸ್ ಮಾಡಿಕೊಂಡು ಹತ್ತಿ ಹಾರಗಳನ್ನು ಮಾಡಿ ತೋರಿಸಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಅದು ಯಾವುದನ್ನೂ ತಗೊಳ್ದೇನೆ ಒಂದು ಸಿಂಪಲ್ ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ಫೆವಿಕಾಲ್, ರಿಬ್ಬನ್ನು, ದಾರ, ಕತ್ತರಿ, ಕುಂದನ್ನು, 4 ಮತ್ತು 3 ಸೆಂಟಿಮೀಟರ್ ಕಾರ್ಡ್, ಗೋಲ್ಡ್ ಮತ್ತು ಗ್ರೀನ್ ಕಲರ್ ಶೈನಿಂಗ್ ಪೇಪರ್, ಇಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. 4 ಸೆಂಟಿಮೀಟರ್ ಕಾರ್ಡ್ನಲ್ಲಿ ಮಧ್ಯದಲ್ಲಿ ದಾರವನ್ನು ಇಟ್ಟು 15 ಸುತ್ತನ್ನು ಸುತ್ತಿ ಒಂದು ಹೂವನ್ನು ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಈ ರೀತಿ ಹೂಗಳನ್ನು ಮಾಡೋದನ್ನು ತೋರಿಸಿಕೊಟ್ಟಿದ್ದೀನಿ. ಹೇಗಿದ್ದರೂ ಗೆಜ್ಜೆ ವಸ್ತ್ರ ಮಾಡೋವರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಮಾಡಿ ತೋರಿಸ್ತಾ ಇರಲಿಲ್ಲ. ನನ್ನ ಚಾನಲ್ ಹೊಸದಾಗಿ ನೋಡೋರಿಗೋಸ್ಕರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. 15 ಸುತ್ತನ್ನು ಸುತ್ತಿದ್ದೀನಿ. ಈಗ ಹತ್ತಿ ಎಳೆಗಳಿಂದ ಕಾರ್ಡನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಎಳೆಗಳು ಜಾರಿ ಹೋಗದೇ ಇರೋ ಹಾಗೆ ಕೈ ಬೆರಳನ್ನು ಇಟ್ಟು ನಿಧಾನವಾಗಿ ಕಾರ್ಡನ್ನು ಎಳ್ಕೋಬೇಕು. ಮಧ್ಯದಲ್ಲಿ ಕರೆಕ್ಟಾಗಿ ಸೆಂಟರ್ಗೆ ಬರೋ ಹಾಗೆ ಗಂಟು ಹಾಕ್ಕೋಬೇಕು. ಆ ಗಂಟಿನ ಮೇಲೇ ಇನ್ನೊಂದು ಗಂಟನ್ನು ಹಾಕಬೇಕು. ಪಕ್ಕಕ್ಕೆ ಹೋದರೆ ಪೆಟಲ್ ಸೈಜು ವ್ಯತ್ಯಾಸ ಆಗುತ್ತೆ. ಕರೆಕ್ಟಾಗಿ ನೋಡಿ ಗಂಟನ್ನು ಹಾಕ್ಕೊಳ್ಬೇಕು. ಹೂ ರೆಡಿ ಆಯಿತು. ಒಂದರ ಪಕ್ಕ ಒಂದು ಪೆಟಲ್ಸ್ ಬರೋ ಹಾಗೆ ಅರೇಂಜ್ ಮಾಡ್ಕೋಬೇಕು. ಇವಾಗ ಹೂ ರೆಡಿಯಾಗಿದೆ. ಶೈನಿಂಗ್ ಪೇಪರ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಲ್ಡ್ ಕಲರ್ 2 ಸೈಜಿನಲ್ಲಿ ಕಟ್ ಮಾಡಿದ್ದೀನಿ. ಫೆವಿಕಾಲ್ ತಗೊಳ್ತಾ ಇದ್ದೀನಿ. ಮೂರು ಪೆಟಲ್ಗಳನ್ನು ತೆಗೆದುಕೊಂಡು ಮಧ್ಯದಲ್ಲಿರುವ ಒಂದು ಪೆಟಲ್, ಅಕ್ಕಪಕ್ಕ ಇರುವಂಥ ಪೆಟಲ್ನ ಒಂದೊಂದು ಎಳೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಇವಾಗ ಸ್ವಲ್ಪ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಲ್ಡ್ ಕಲರ್ ಶೈನಿಂಗ್ ಪೇಪರನ್ನು ಸುತ್ತಿ ತುದಿಯಲ್ಲಿ ಫೆವಿಕಾಲ್ ಡಾಟ್ ಇಟ್ಟು ಅಂಟಿಸ್ತಾ ಇದ್ದೀನಿ. ಒಟ್ಟು 4 ಎಳೆಗಳು ಇದೆ. ಅದಕ್ಕೋಸ್ಕರ ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಪಕ್ಕದಲ್ಲಿ ಒಂದೊಂದು ಎಳೆ ಇದೆ. ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಶಾರ್ಟಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶೈನಿಂಗ್ ಪೇಪರ್ನ ಸುತ್ತಿ ಅಂಟಿಸ್ತಾ ಇದ್ದೀನಿ. ಒಂದು ಸೈಡ್ ಆಯಿತು. ಇವಾಗ ಇನ್ನೊಂದು ಸೈಡ್ನಲ್ಲಿ ಗೋಲ್ಡ್ ಕಲರ್ ಪೇಪರ್ನ ಹಾಕ್ತಾ ಇದ್ದೀನಿ. ಇಲ್ಲಿಗೆ ಒಂದು ಮುಗಿದಿದೆ. ಇವಾಗ ಪಕ್ಕದಲ್ಲಿ 2 ಎಳೆಗಳನ್ನು ಹಾಗೆ ಬಿಡ್ತಾ ಇದ್ದೀನಿ. ಖಾಲಿ ಬಿಟ್ಟು ಮತ್ತೆ 3 ಎಳೆಗಳನ್ನು ಪೆಟಲ್ಸ್ ತಗೊಳ್ತಾ ಇದ್ದೀನಿ. ಮಧ್ಯದಲ್ಲಿ 2 ಖಾಲಿ ಇದೆ. ಮತ್ತೆ 3 ತಗೊಳ್ತಾ ಇದ್ದೀನಿ. ಅದೇ ರೀತಿ ಹಿಂದೆ ಮಾಡಿರುವ ಹಾಗೆ ಒಂದು ಪೂರ್ತಿ ಪೆಟಲ್ಲು,
ಅಕ್ಕಪಕ್ಕ ಇರುವಂಥ ಪೆಟಲ್ನ ಒಂದೊಂದು ಎಳೆಗಳು. ಹೂ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಪೂರ್ತಿ ಹೂವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ತಾ ಇದೆ. ಈಗ ಅಕ್ಕಪಕ್ಕ ಇರುವಂಥ ಸಿಂಗಲ್ ಎಳೆಗಳು. ಒಂದು ಸೈಡ್ ಎಳೆ ಆಯಿತು, ಇನ್ನೊಂದು ಸೈಡು. ಹೂ ಮಾಡಿದ ನಂತರ ತುಂಬ ಸಿಂಪಲ್ ಆಗಿದೆ, ಆದರೆ ಮಾಡುವಾಗ ಸ್ವಲ್ಪ ಪೂರ್ತಿ ಹೂವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೂರ್ತಿ ಹೂವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಈಗ 2 ಆಯಿತು, ಮಧ್ಯದಲ್ಲಿ 2 ಖಾಲಿ ಬಿಟ್ಟಿದ್ದೀನಿ. ಈಗ ಮತ್ತೆ 2 ಪೆಟಲ್ಸ್ ಖಾಲಿ ಬಿಟ್ಟು ಮತ್ತೆ 3 ಪೆಟಲ್ ತಗೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಹಿಂದೆ 2 ಪೆಟಲ್ ಹೇಗೆ ಮಾಡಿದ್ದೆ ಅದೇ ರೀತಿ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ 4 ಎಳೆಗಳು, ಅಕ್ಕಪಕ್ಕ ಒಂದೊಂದು ಎಳೆಗಳು. ತುಂಬ ಸಿಂಪಲ್ ಆಗಿರುವಂಥ ಹೂವು, ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ. ಈಗ ಇನ್ನೊಂದು ಸೈಡ್, ಇಲ್ಲಿಗೆ 3 ಡಿಸೈನ್ ಮುಗಿದಿದೆ ಪೆಟಲ್ದು. ಇವಾಗ ಈ ರೀತಿ ಬಂದಿದೆ. ಮಧ್ಯದಲ್ಲಿ 2 ಎಳೆಗಳನ್ನು ಹಾಗೆ ಬಿಟ್ಟಿದ್ದೀನಿ. ಈಗ ಖಾಲಿ ಬಿಟ್ಟಿರುವಂಥ 2 ಎಳೆಗಳನ್ನು ತಗೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಶೈನಿಂಗ್ ಪೇಪರ್ ತಗೊಂಡು ಅದಕ್ಕೆ ಫೆವಿಕಾಲ್ ಹಾಕಿ ಸುತ್ತಿ ಅಂಟಿಸ್ತಾ ಇದ್ದೀನಿ. ಕೆಳಭಾಗದಲ್ಲಿ ಆಯಿತು. ಅದೇ ಪೆಟಲ್ನ ಮೇಲ್ಭಾಗದಲ್ಲಿ ಕೂಡ ಗ್ರೀನ್ ಕಲರ್ ಪೇಪರ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇವಾಗ ನಿಮಗೆ ಐಡಿಯಾ ಬಂದಿರುತ್ತೆ. ಈಗ 1 ಮುಗಿದಿದೆ, 1 ಪೆಟಲ್ಲು. 2 ಪೆಟಲ್ಗಳಲ್ಲಿ 1 ಪೆಟಲ್ ಮುಗಿದಿದೆ. ಅದೇ ರೀತಿ ಇನ್ನೊಂದು ಪೆಟಲ್ಲು. ನೋಡುವವರಿಗೆ, ಹೊಸದಾಗಿ ನೋಡೋರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಪೂರ್ತಿ ಹೂವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಅದೇ ಪೆಟಲ್ನ ಮೇಲ್ಭಾಗ. ಇವಾಗ ಖಾಲಿ ಬಿಟ್ಟಿರುವಂಥ 2 ಪೆಟಲ್ಗಳು ಮಾಡಿದ್ದೀನಿ. ಗ್ರೀನ್ ಕಲರ್ ಶೈನಿಂಗ್ ಪೇಪರ್ ಹಾಕಿದ್ದೀನಿ. ಒಂದಾಯಿತು. ಇವಾಗ ಇನ್ನೊಂದು ಸೈಡ್ನಲ್ಲಿ ಖಾಲಿ ಬಿಟ್ಟಿರುವಂಥ 2 ಪೆಟಲ್ಗಳನ್ನು ಗ್ರೀನ್ ಕಲರ್ ಪೇಪರ್ನಿಂದ ಅಂಟಿಸ್ತಾ ಇದ್ದೀನಿ.
ನಿಮಗೆ ಸ್ವಲ್ಪ ಇವಾಗ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಪೂರ್ತಿ ಹೂವನ್ನು ಮಾಡಿ ತೋರಿಸಿದ ನಂತರ ನಿಮಗೆ ಗೊತ್ತಾಗತ್ತೆ. ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಬೋರ್ ಆಗ್ತಾ ಇರ್ಬೋದು. ಒಂದಾಯಿತು. ಇವಾಗ ಇನ್ನೊಂದು ಹಾಕ್ತಾ ಇದ್ದೀನಿ. ಅದೇ ಪೆಟಲ್ನ ಮೇಲ್ಭಾಗ, ಎರಡನೇ ಪೆಟಲ್ಲು. ಈ ಶೈನಿಂಗ್ ಪೇಪರು ಒಂದು ಸಾರಿ ಹಾಕಿ ಫೆವಿಕಾಲ್ ಡಾಟ್ ಇಟ್ಟು ಟೈಟಾಗಿ ಟರ್ನ್ ಮಾಡಿ ಅಂಟಿಸ್ಬಿಟ್ರೆ ಏನು ಮಾಡಿದ್ರೂ ಕಿತ್ತು ಬರಲ್ಲ, ಅಷ್ಟು ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಎರಡಾಯಿತು. ಎರಡು ಸೈಡು ಮುಗಿದಿದೆ. ಇದೇ ರೀತಿ ಇನ್ನೂ ಉಳಿದ ಎರಡು ಸೈಡು. ಮತ್ತೊಂದು ಸೈಡು ಪೆಟಲ್ ತಗೊಂಡಿದ್ದೀನಿ. ನಾನು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಹೂವನ್ನು ಮಾಡ್ತಾಯಿದ್ದೀನಿ. ಇದು ಪದಕಕ್ಕೋಸ್ಕರ ಮಾಡ್ತಾ ಇರೋದು. ನಾನು ಚಿಕ್ಕ ಸೈಜ್ನಲ್ಲಿ ಹೂಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡ ಸೈಜ್ಗಿಂತ. ಇದು 4 ಸೆಂಟಿಮೀಟರ್ ಕಾರ್ಡ್ನಲ್ಲಿ ನಾನು ಮಾಡ್ತಾ ಇರೋದು. ಉಳಿದ ಹೂಗಳನ್ನು 3 ಸೆಂಟಿಮೀಟರ್ ಕಾರ್ಡ್ನಲ್ಲಿ ಮಾಡಿದ್ದೀನಿ. ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಎರಡು ಪೆಟಲ್ ಮುಗಿದಿದೆ. ಮತ್ತೊಂದು ಸೈಡ್ನಲ್ಲಿ ಇವಾಗ ಲಾಸ್ಟ್ ಎರಡು ಪೆಟಲ್ಗಳನ್ನು ಮುಗಿಸಿದ್ದೀನಿ. ಈ ರೀತಿ ಬಂದಿದೆ ಹೂ. ಈಗ 5 ಕಾಲಿನ ಜಡೆಯನ್ನು ತೆಗೆದುಕೊಂಡಿದ್ದೀನಿ. ಇದರ ಬದಲಿಗೆ ರಿಬ್ಬನ್ ಕೂಡ ತಗೊಳ್ಬೋದು, ಲೇಸ್ ತಗೊಳ್ಬೋದು. ಇವಾಗ ಮಾಡಿರೋ ಅಂಥ ಹೂವನ್ನು ಪದಕಕ್ಕೋಸ್ಕರ ಇಡ್ತಾ ಇದ್ದೀನಿ. ಇದು 4 ಸೆಂಟಿಮೀಟರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದ ಹೂಗಳನ್ನು 3 ಸೆಂಟಿಮೀಟರ್ ಕಾರ್ಡ್ನಲ್ಲಿ ಮಾಡ್ಕೊಂಡಿದ್ದೀನಿ. ಡಿಸೈನ್ ಮುಗಿದಿದೆ ಇಲ್ಲಿಗೆ. ಇದಕ್ಕೆ ಜಾಸ್ತಿ ಡೆಕೋರೇಟ್ ಮಾಡೋವಂಥ ಅವಶ್ಯಕತೆ ಏನೂ ಇಲ್ಲ. ಚಿಕ್ಕದಾಗಿರೋಂಥ ಒಂದನ್ನು ಮಧ್ಯದಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿಗೆ ಹಾರ ಮುಗಿದಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೀವೆಲ್ಲ ನೋಡಿದ್ದಕ್ಕಾಗಿ ತುಂಬ ನಿಮಗೆ ಧನ್ಯವಾದಗಳು.